ದೇವರಾಯನದುರ್ಗದ ಕಡೆ ಹೊರಟಿರೋವಂಥದ್ದು. ಇವತ್ತು ಮಾರ್ನಿಂಗ್ 7:30 ಬಿಟ್ಟಿದ್ದಂಥದ್ದು ಕೊಯ್ರಾ ನಮ್ಮ ಗ್ರಾಮ. ಈ ರೀತಿ ಪ್ರಯಾಣ ಮಾಡೋದ್ರಿಂದ ನೀವು ಆರೋಗ್ಯವಾಗೂ ಇರ್ತೀರ, ಸ್ವಲ್ಪ ಅಡ್ವೆಂಚರಸ್ ಆಗಿರುತ್ತೆ, ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತೆ. ಆಮೇಲೆ ಕಾರ್ಬನ್ ಫುಟ್ ಪ್ರಿಂಟ್ ಏನಿದೆ ಅದು ಕಡಿಮೆ ಆಗುತ್ತೆ. ಬಿಕಾಸ್ ನೀವು ಪೆಡ್ಲ್ ಮಾಡ್ತಾ ಇರೋದು ನೋಡ್ಬೋದು. ಸೊ ನೋ ಪೆಟ್ರೋಲ್, ನೋ ಡೀಸೆಲ್ ಇನ್ವಾಲ್ವ್. ಸೊ ಈ ರೀತಿ ಟ್ರಾವೆಲ್ ಮಾಡೋದ್ರಿಂದ ಬೆಸ್ಟು. ಈಗಾಗಲೇ ನೋಡಿ 14.4 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ವಿ ನಮ್ಮೂರು ಕೊಯ್ರಾಯಿಂದ ಇಲ್ಲಿಗೆ. ಆ್ಯಂಡ್ ಟೈಮ್ ಟೇಕನ್ ಒಂದು 40 ನಿಮಿಷ. ಸ್ವಲ್ಪ ಸ್ಲೋ ಇರ್ಬೋದು, ಸ್ಲೋ ಇದ್ದರೂ ಕೂಡ ಈ ರೀತಿ ಎಲ್ಲನೂ ಎಕ್ಸ್ಪ್ಲೋರ್ ಮಾಡ್ಬೋದು ಸುತ್ತು. ನಂಗೆ 50 ವರ್ಷ ಆದರೂ ಕೂಡ ಐ ಬಿನ್ ಡೂಯಿಂಗ್ ಸೈಕ್ಲಿಂಗ್. ನಂದಿ ಬೆಟ್ಟ ದಿನ ಮಾಡ್ತೇನೆ ಮೇಲಕ್ಕೆ, ಬಿಕಾಸ್ ನಮ್ಮೂರು ಪಕ್ಕದಲ್ಲೇ ಇರೋವಂಥದ್ದು ನಂದಿ ಬೆಟ್ಟ. ಸೈಕ್ಲಿಂಗ್ ಶುರು ಮಾಡುವಾಗ ಸ್ಟಾರ್ಟಿಂಗ್ ಒಂದು 5 ಕಿಲೋಮೀಟ್ರು 10 ಕಿಲೋಮೀಟ್ರು ಈ ರೀತಿ ರೈಸ್ ಮಾಡ್ತಾ ಹೋಗಿ. ಇಟ್ಸ್ ನಾಟ್ ಎ ಬಿಗ್ ಥಿಂಗ್. ಈ ಥರ ಫ್ಲ್ಯಾಟ್ ಸರ್ಫೇಸ್ ಇದ್ದರೆ ಅಂತೂ 100ರಿಂದ 150 ಕಿಲೋಮೀಟ್ರ್ ಈಸಿಯಾಗಿ ಮಾಡ್ಬೋದು. ಆ್ಯಕ್ಚುಲಾಗೆ ಎಲ್ಲೋ ಒಂದೊಂದು ಕಡೆ ಎಲಿವೇಶನ್ ಬರುತ್ತೆ. ಸೊ ಐಮ್ ಗೋನ್ ಟು ಚೆಕ್ ಔಟ್ ಅಟ್ ದಿಸ್ ಕ್ಯಾಂಟೀನ್. ಇಫ್ ದೇ ಆರ್ ಹ್ಯಾವಿಂಗ್ ಇಡ್ಲಿ ತೊಗೊಂಡು ತಿಂಡಿ ಅದೇ ಇರುತ್ತೆ, ಮುಂದೆ ಸಾಕ್ತಾನೆ. ದೇ ಹ್ಯಾವ್ ಇಡ್ಲಿ, rice bath and dosa. The omelette they prepare it separately. I just checked first because me being a vegetarian, I asked them dosa is on this and omelette is on that, so no issues. Both are separate, and the rice bath is real nice here actually. So if you guys are cycling through this, you can stop here for your breakfast or lunch. ಚಿಕ್ಕಬಳ್ಳಾಂಗ್ಲಕ್ಕೆ ಹೋಗಬೇಕಂದ್ರೆ ಮುಂದೆ ಹೋಗಿ ಮತ್ತೆ ಯೂಟರ್ನ್ ಎಲ್ಲ ಮಾಡ್ಕೊಂಬರ್ಬೇಕು. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಐ ಗೆಸ್ ವಾಚ್ ಓವರ್ ದ ಟ್ರಾಫಿಕ್ ಇಲ್ದಿದ್ದಾಗ ಹುಷಾರಾಗಿ ನೋಡಿಕೊಂಡು ಸೈಕಲ್ನ ಆ ಕಡೆ ಜಂಪ್ ಮಾಡ್ಕೊಂಡು ಹೋಗ್ತಾನೆ. ಈಗ ಆಮೇಲೆ ದ ಸೆಂಟರ್ನು ಅದು ಚಿಕ್ಕಬಳ್ಳಾಂಗ್ಲ ಆಪೋಸಿಟಲ್ಲಿ. So I'm going to take the service road now. ಸೊ ಈ ಚಿಕ್ಕಬಳ್ಳಾಂಗ್ರದಲ್ಲಿ ನಾವು ರೈಟ್ ಟರ್ನ್ ಮಾಡ್ತೇವೆ. ಆ ರೈಟ್ ಟರ್ನ್ ಮಾಡಿದಾಗ ಈದರ್ ಸೈಡ್ ಆಫ್ ದ ರೋಡ್, ಲೆಫ್ಟಲ್ಲಿ ರೈಟಲ್ಲಿ ಕೂಡ ದೆರ್ ಆರ್ ಲೈಕ್ 2 ಕಾಂಟಿಮೆಂಟ್ಸ್ ಕೈಂಡ್ ಆಫ್ ಥಿಂಗ್. ಅಲ್ಲಿ ದೇ ಡೂ ನೈಸ್ ನಿಪ್ಪಟ್ಟು, ಕೋಡುಬಳೆ, ಚಕ್ಲಿ 2, ನಿಪ್ಪಟ್ಟು 2, ಸಮೋಸ 1 ಪಾರ್ಸಲ್. ಎಷ್ಟಣ್ಣ? 30. ಅವನು ಗೋತ್ರು ಕೊಳಲ, ಕೂಡ್ಗೆರೆ ಆ್ಯಂಡ್ ದೆನ್ ದೇವರಾಯನದುರ್ಗ. ಈಗ ನಾವಿರೋಂಥ ಜಾಗ ಚಿಕ್ಕಬಳ್ಳಾಂಗ್ಲ ಕ್ರಾಸ್. ಸೋ ಫಾರ್ ಒಂದು 29 ಕಿಲೋಮೀಟ್ರ್ ಕವರ್ ಮಾಡಿದೆ. ರೈಟ್ ಟೈಮ್ ಬಂದು 1 hour 25 minutes ನಮ್ಮೂರಿಂದ. ಚೆನ್ನಾಗಿದೆ ಈ ರಸ್ತೆ. ಇಟ್ಸ್ ಎ ನೈಸ್ ರೋಡ್ ಟು ರೈಡ್ ಯುವರ್ ಸೈಕಲ್ ಆನ್. I've seen many cyclists doing this loop also. ಸೊನ್ನೆನಹಳ್ಳಿ ಇದು. ಇಲ್ಲಿ ಶ್ರೀ ಬಿಲ್ವ ವೃಕ್ಷ ನಂಜುಂಡೇಶ್ವರ ಸ್ವಾಮಿ ಸನ್ನಿಧಿ ಅಂದ್ಬಿಟ್ಟು ಟೆಂಪಲ್ಲು ಚೆನ್ನಾಗಿದೆ ಇದು. ಇಲ್ಲಿ ಶಿವ ಐಡಲ್ ಅಲ್ಲಿ ಅರ್ಧನಾರೀಶ್ವರ. ಸೊ ತುಂಬಾ ಚೆನ್ನಾಗಿದೆ ಜಾಗ ಇದು. ತುಂಬ ಶಾಂತವಾಗಿದೆ, ತುಂಬ ನೀಟ್ ಆ್ಯಂಡ್ ಕ್ಲೀನ್. ಸೊ ಇಲ್ಲಿ ಯಾರಾದರೂ ಅರ್ಚಕರು ಅವರು ಇವರು ಇದ್ದರೆ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಬೇಕಾದ್ರೆ ಇಲ್ಲಿ ಕ್ಯಾಂಪೌಟ್ ಮಾಡ್ಕೊಳ್ಳಿಕ್ಕೆ ಒಳ್ಳೆ ಜಾಗ ಅಂದ್ಕೊಳ್ತೀನಿ. ಸೊ ಇಟ್ಸ್ ಅ ನೈಸ್ ಪ್ಲೇಸ್ ಹಿಯರ್ ಟು ಕ್ಯಾಂಪ್ ಔಟ್ ಆಲ್ಸೋ. ದ ಶಿವಲಿಂಗ. ಸೊ
ಬಿಲ್ವ ವೃಕ್ಷ ಏನಿದೆ ನೋಡಿ ಅದು. ಟ್ರೀನ ಇನ್ಕ್ಲೂಡ್ ಮಾಡಿಕೊಂಡ ದೇವಸ್ಥಾನ ಕಟ್ಟಿರೋವಂಥದ್ದು. ನೈಸ್ ಟೆಂಪಲ್. ಸೊ ನಾಗರ ಕಲ್ಲುಗಳು ಕೂಡ ಇದೆ ಇಲ್ಲಿ. ನೀಟ್ಲಿ ಡನ್. ದ ಸ್ನೇಕ್ ಲುಕ್ಸ್ ರಿಯಲ್ ಆ್ಯಕ್ಚುಲಿ. I'm going to take a left turn. ಇಲ್ಲಿ ಎಡಗಡೆ ಟರ್ನ್ ತೊಗೊಳ್ತಾ ಇದ್ದೀನಿ. ಸೀದಾ ಹೋದರೆ ಸಾಸ್ಲಿಗೆ ಹೋಗುತ್ತೆ, ಲೆಫ್ಟ್ ಹೋದರೆ ಕೊಳಲಾಗೆ. ಇದು ಯಾವ ಹಳ್ಳಿ ಅಂದರೆ ಅಡಕವಾಳ ಅಂತೇನೋ ಇದೆ ಹಳ್ಳಿ ಹೆಸರು. ಸಾಕಷ್ಟು ಡ್ರೈ ಲ್ಯಾಂಡ್ ಈ ಕಡೆ ಜಾಸ್ತಿ ಇದೆ ಅಂತ ಕಾಣುತ್ತೆ. ತೋಟದ ಜಮೀನು ಕಡಿಮೆ, ಬಹುಶಃ ಬೋರಲ್ಲಿ ನೀರು ಸಿಗೋದು ಕಡಿಮೆ ಅನಿಸುತ್ತೆ ಈ ಏರಿಯಾ ಎಲ್ಲ. ತುಂಬಾ ಬೀಡ್ಗಳಿದೆ, ಇಲ್ಲ ಹೊಲ ಅಂಥದ್ದು. ಅಬ್ಸರ್ವ್ ಮಾಡ್ದಂಗೆ ಎಲ್ಲೋ ಅಲ್ಲಲ್ಲಿ ಒಂದೊಂದು ಅಡಿಕೆ ತೋಟ ಉಂಟು. 46.6 ಕಿಲೋಮೀಟರ್ ಕೊಳಲಾಗೆ ಕೊಯ್ರಾಯಿಂದ. It is mini town kind of thing because 4-5 ರೋಡ್ಸ್ ಇಲ್ಲಿ ಮೀಟ್ ಆಗೋದ್ರಿಂದ ಒಂದು ಜಂಕ್ಷನ್ ಇದೆ. ಮೀ ಫಾರ್ ಹೈಡ್ರೇಷನ್ ನಿಂಬೂಸು, ಆಮೇಲೆ ಯಾವುದೋ ಒಂದು ಐಸ್ ಕ್ರೀಮ್ ತೊಗೊಂಡಿದೆ. ಅನದರ್ 15-20 ಕಿಲೋಮೀಟರ್ಸ್ ಇರ್ಬೋದೇನೋ ಇಲ್ಲಿಂದ ದೇವರಾಯನದುರ್ಗ. ಸೊ ಕೊಳಲ ಗ್ರಾಮ ಬಿಟ್ಟು ಮುಂದೆ ಹೋಗ್ತಾ ಇರೋದು. ಈ ಜಂಕ್ಷನ್ಗೆ ಬಂದಾಗ ರೈಟ್ ಹೋದರೆ ಕರುವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ಲು ಮತ್ತು ಮಧುಗಿರಿಗೇನೋ ಹೋಗುತ್ತೆ ಆ ರಸ್ತೆ. ಲೆಫ್ಟ್ ಹೋದರೆ ಊಡಿಗೆರೆ ಊರು ರೀಚ್ ಆದಮೇಲೆ ರೈಟ್ ಹೊಡೆದ್ರೆ ಮತ್ತು ಮಧುಗಿರಿ ರೋಡ್ ಅದು ಬಹುಶಃ. ಹಾಗೋಗಿ ಅಲ್ಲಿ ದೇವರಾಯನದುರ್ಗ ಆರ್ಚ್ ಬರುತ್ತೆ, ಅಲ್ಲಿ ಲೆಫ್ಟ್ ಹೋಗಬೇಕು. ಬಹುಶಃ ಇನ್ನೊಂದು 6 ಕಿಲೋಮೀಟರು. ಸೊ ದ ಹೋಲ್ ಟೆರೈನ್ ಇದೇನಿದೆ ಮೈನು ದೇವರಾಯನದುರ್ಗ ಬೆಟ್ಟ, ಅದು ಅದೇ ಸಾಲಲ್ಲಿ ಇರುವಂಥ ಬೇರೆ ಎಲ್ಲ ಬೆಟ್ಟಗಳು. ಆನ್ ದ ವೇ ಇದೊಂದು ಕ್ಯೂಟ್ ಶಿವ ಟೆಂಪಲ್ ಇದೆ, ಇದು ತುಂಬ ಚೆನ್ನಾಗಿದೆ ರೋಡ್ ಸೈಡು. ಸೊ ದೇವರಾಯನದುರ್ಗ ಬೆಟ್ಟ ಮೇನ್ ಅದು. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್, ನೀವು ಕೂಡ ವಿಸಿಟ್ ಮಾಡ್ಬೋದು. ಸೊ ಇನ್ ದಿಸ್ ಶಿವ ಟೆಂಪಲ್ ಇಟ್ಸ್ ನೈಸ್. ನೀವೇನೋ ಕ್ಯಾಂಪೌಟ್ ಮಾಡಬೇಕು ಅಂದರೆ ಇಲ್ಲಿ ಕ್ಯಾಂಪೌಟ್ ಮಾಡ್ಕೋಬೋದು ಅಂದ್ಕೊಳ್ತೀನಿ. ಯಾಕೆ ರೈಡ್ ಬರಬೇಕು ಸೈಕಲಲ್ಲಿ ಅಂದರೆ ಈ ರೀತಿ ಎಂಜಾಯ್ ಮಾಡಲಿಕ್ಕೆ. ಕಾರಲ್ಲಾದರೆ ಸ್ವಿಂಗ್ ಅಂತ ಹೋಗ್ತೀರಾ, ಅದೇ ನೀವು ಸೈಕಲಲ್ಲಿ ಬಂದಾಗ ನೀಟಾಗಿ ನೇಚರ್ ಈ ರೀತಿ ಎಂಜಾಯ್ ಮಾಡಬೇಕು. ಲೆಫ್ಟ್ ಹೋದರೆ ದಾಬಸ್ಪೇಟೆಗೆ ಹೋಗುತ್ತೆ, ರೈಟ್ ಹೋದರೆ ಗೊರವನಹಳ್ಳಿಗೆ ಹೋಗುತ್ತೆ. ಸೊ ಐ ಆಮ್ ಟೇಕಿಂಗ್ ದಿಸ್ ರೋಡ್ ನೌ. ದಿಸ್ ಇಸ್ ಊಡಿಗೆರೆ. ಸೊ ದಟ್ಸ್ ದೇವರಾಯನದುರ್ಗ ಹಿಲ್. ದೇವರಾಯನದುರ್ಗ ಬೆಟ್ಟ ಅಲ್ಲಿದೆ ನೋಡಿ. ಸೈಕ್ಲಿಂಗ್ ಈ ಥರ ಲಾಂಗ್ ಬಂದಾಗ ಆಗಾಗ ಸ್ವಲ್ಪ ನೀರು ಕುಡಿಯೋದು ಉತ್ತಮ. ಸ್ವಲ್ಪ ನೀರು ಸಿಪ್ ಮಾಡ್ತಾ ಹೋಗಿ, ಹೊಟ್ಟೆ ತುಂಬ ಕುಡಿಯೋದಲ್ಲ, ಸಿಪ್ ಮಾಡಿ ಮೇ ಬಿ ಚಿಕ್ಕ ಪ್ರಮಾಣದಲ್ಲಿ, ಸೊ ದಟ್ ನಿಮಗೆ ಕ್ರ್ಯಾಂಪ್ಸ್ ಆಗೋಲ್ಲ. ಅದರ್ವೈಸ್ ಏನಾಗುತ್ತೆ ಅಂದರೆ ಮಸಲ್ಗೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗಿ ಕ್ರ್ಯಾಂಪ್ಸ್ ಆಗೋದು, ಸೈಕಲ್ ತುಳಿಯೋದಕ್ಕೆ ಕಷ್ಟ ಆಗೋದು ಆ ಥರ ಆಗುತ್ತೆ. ಇನ್ಸ್ಟೆಂಟ್ ಹೈಡ್ರೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಫಾರ್ ಮೀ ಅದೇನು ಪ್ರೋಟೀನ್ ಬಾರು ಆ ಥರ ಎಂಥದ್ದು ಇಲ್ಲ, ಆ್ಯಂಡ್ ಎಲೆಕ್ಟ್ರೋಲೈಟ್ಸು ಇಲ್ಲ. ಐ ಆಲ್ವೇಸ್ ಡಿಪೆಂಡ್ ಆನ್ ವಾಟರ್. ಇಫ್ ನಾಟ್ ವಾಟರ್, ಈ ನಿಂಬೂಸ್ ಜ್ಯೂಸ್ ಬರುತ್ತೆ ಸಮ್ನಪ್ ಕಂಪ್ನಿದು, ಅದಾಗಲಿ ಇಲ್ಲ ಮಿನಿಟ್ ಮೈಡ್ ಆರೆಂಜು, ಇಲ್ಲ ಫ್ರೆಶ್ ಫ್ರೂಟ್ ಜ್ಯೂಸು, ಈ ರೀತಿ ಯಾವುದಾದ್ರು ಇಟ್ಕೊಂಡಿರ್ತೀನಿ. ದಟ್ ಈಸ್ ಮೈ ಹೈಡ್ರೇಷನ್. ಸೊ ದೇರ್ ಯು ಗೋ. ಯು ಟೇಕ್ ಎ ಲೆಫ್ಟ್, ಇಟ್ ಗೋಸ್ ಟು ದೇವರಾಯನದುರ್ಗ.
You go straight, it goes to Goravnalli Mahalakshmi temple. Dundi Mango Mist Resort ಅಂತಿದೆ ನೋಡಿ ಇದು. ಇಟ್ಸ್ ಎ ನೈಸ್ ಪ್ಲೇಸ್. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ ಇಲ್ಲಿ. ಸೊ ಇಲ್ಲಿ ನಾವು ಹಂಪಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾ ರಾತ್ರಿ ಇಲ್ಲಿ ಸ್ಟೇ ಆಗಿ ಓವರ್ ನೈಟ್ ಸ್ಟೇ ಆಗಿ ಇಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ನೋಡಿಕೊಂಡು ಸ್ವಿಮ್ ಮಾಡಿಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗು ದೇವರಾಯನದುರ್ಗ ಬೆಟ್ಟ ಹೋಗಿ ಅಲ್ಲಿ ಫಾಗು ಸನ್ರೈಸ್ ಎಲ್ಲ ನೋಡಿರೋಂಥದ್ದು. ಸೊ ದಿಸ್ ಇಸ್ ದೇವರಾಯನದುರ್ಗ ಆರ್ಚ್. ಸೊ ಈ ಆರ್ಚಿಗೆ ಮುಂಚೆ ಡುಂಡಿ ಮ್ಯಾಂಗೋ ಮಿಸ್ಟ್ ರೆಸಾರ್ಟು. ವುಡ್ ಸಜೆಸ್ಟ್ ಪ್ರೀವಿಯಸ್ ಡೇ ಈವ್ನಿಂಗ್ ಬನ್ನಿ, ಇಲ್ಲಿ ಸ್ಟೇ ಆಗಿ ರೂಮ್ಸ್ ಎಲ್ಲ ಇದೆ. ದೆನ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನೋ ಫ್ರೀ ಇರಬೇಕು. ದ ಚಾರ್ಜ್ ಅರೌಂಡ್ 4,000 rupees ಪರ್ ರೂಮು ಏನೋ ಇರಬೇಕು, ಫರ್ಗಾಟನ್. ವಿಚಾರಿಸಿ. ವಾಟ್ ಎಲ್ಸ್ ಯು ಕ್ಯಾನ್ ಡೂ, ಸ್ವಿಮ್ಮಿಂಗ್ ಇದೆ, ಆ್ಯಕ್ಟಿವಿಟೀಸ್ ಇದೆ ಒಳಗಡೆ. ಅದು ಮಾರ್ನಿಂಗ್ ಏನು ಮಾಡ್ತೀರಂದರೆ ಅಲ್ಲಿಂದ ಮಾರ್ನಿಂಗ್ ಒಂದು 5:30 ಬಿಟ್ಬಿಡಿ, ರೆಸಾರ್ಟ್ ಬಿಟ್ಟು ದೇವರಾಯನದುರ್ಗಕ್ಕೆ ಹೋಗಿ ಸನ್ರೈಸ್ ನೋಡಿ, ಫಾಗ್ ನೋಡಿ, ಒಂದು 8-9 ಗಂಟೆ ತನಕ ವೆಯ್ಟ್ ಮಾಡಿ ಎಲ್ಲ ಅಲ್ಲಿ ದೇವಸ್ಥಾನ ಎಲ್ಲ ನೋಡಿಕೊಂಡು ವಾಪಸ್ ಮತ್ತೆ ರೆಸಾರ್ಟಿಗೆ ಬನ್ನಿ. ರೆಸಾರ್ಟ್ಗೆ ಬಂದು ಮತ್ತೆ ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ತೊಗೊಂಡು ದೆನ್ ಸಮ್ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಸ್ವಿಮ್ ಮಾಡೋದು, ಆ್ಯಕ್ಟಿವಿಟೀಸ್ ಮಾಡೋದು ಎಲ್ಲ ಮಾಡ್ಬೋದು. ದಿಸ್ ಈಸ್ ಅಬೌಟ್ ದಿಸ್ ರೆಸಾರ್ಟ್. ಸೊ you see the boat. ತುಮಕೂರು is around 19 kilometers. ಸೊ ದೇವರಾಯನದುರ್ಗ 5 ಕಿಲೋಮೀಟ್ರು, ತುಮಕೂರು 19. ಸೊ ಈ ಕಾಡಿನ ಮೂಲಕ ಹೋಗುವಂಥದ್ದು. ಪ್ಲೆಸೆಂಟ್ ಆಗಿದೆ, ನೋಡ್ಬೋದು. ಅಲ್ಲಲ್ಲಿ ಶೇಡಿ ಇದೆ, ನೆರಳು ಇದೆ, ಬಿಸಿಲು ಇದೆ. ಇಟ್ಸ್ ನೈಸ್. It's a very beautiful lake and it's protected by forest department people. I'll try to get in. ಬೆಳಗ್ಗೆ 7:30 ಬಿಟ್ಟಿದ್ದು, ಈಗ 12:45 ಮಧ್ಯಾಹ್ನ. ಒಂದು ವೆರಿ ಬ್ಯೂಟಿಫುಲ್ ಲೇಕ್ ಒಂದಿದೆ ಇದು. ಸೊ ಯೂಶ್ವಲಾಗೆ ಸೈಕ್ಲಿಂಗ್ ಬಂದಾಗ ನಿಮ್ಮ ಜೊತೆ ಟೆಂಟು ಮತ್ತೊಂದೆಲ್ಲ ಇದ್ದರೆ ಇಟ್ಸ್ ಮಚ್ ಈಸಿಯರ್ ಆ್ಯಕ್ಚುಲಿ. ರೂಮ್ ಗೀಮ್ ಏನು ಮಾಡಬೇಕಾ ಅವಶ್ಯಕತೆ ಇರೋಲ್ಲ. ಈ ಥರ ಎಲ್ಲಾದರೂ ಒಂದು ಕಡೆ ವೈಲ್ಡ್ ಕ್ಯಾಂಪಿಂಗ್ ಮಾಡಿಕೊಂಡು ತದನಂತರ ಅಲ್ಲೇ ಎಲ್ಲ ಸ್ನಾನ ಮಾಡಿ ಎಲ್ಲ ಮಾಡೋದಾಗುತ್ತೆ. ಸಪೋಸ್ ನೀವು ಅನ್ಕೋಬೋದು ಟಾಯ್ಲೆಟ್ ಫೆಸಿಲಿಟಿ ಏನು, ಬಾತ್ರೂಮ್ ಫೆಸಿಲಿಟಿ ಏನು ಅನ್ನೋ ಥರ. ಟಾಯ್ಲೆಟ್ ವಿ ಗೆಟ್ ಪಬ್ಲಿಕ್ ಟಾಯ್ಲೆಟ್ಸ್ ಎಲ್ಲಾದರೂ. ಸಪೋಸ್ ಪಬ್ಲಿಕ್ ಟಾಯ್ಲೆಟ್ ಸಿಕ್ಕೇ ಇಲ್ಲ ಅಂದರೆ ದೆರ್ ಈಸ್ ನೋ ಅದರ್ ವೇ, ಯು ವಿಲ್ ಬಿ ಡೂಯಿಂಗ್ ಇಟ್ ಇನ್ ದ ಔಟ್ಡೋರ್. ಬಾತ್ರೂಮು ನೋಡಿ, ಈ ರೀತಿ ನಿಮ್ಗೆ ಎಲ್ಲಾದರೂ ವಾಟರ್ ಬಾಡೀಸ್ ಸಿಗುತ್ತೆ, ಒಂದು ಪಾಂಡ್, ಹೊಳೆನೋ ಮತ್ತೊಂದು. ಅಲ್ಲಿ ಸಿಕ್ಕಿದಾಗ ಅಲ್ಲೇ ನೀವು ಸ್ನಾನ ಮಾಡಿಕೊಂಡು ಕಂಟಿನ್ಯೂ ಮಾಡ್ಬೋದು. ಕೈಕಾಲು ಮುಖ ತೊಳ್ಕೊಂಡೆ, ಸ್ವಲ್ಪ ತಲೆಗೆ ನೀರು ಹಾಕ್ಕೊಂಡೆ, ಸೊ ದಟ್ ಇಟ್ ವಿಲ್ ಬಿ ಕೂಲ್ ಅಂತ. ಸೊ ಐ ಆಮ್ ಹೆಡಿಂಗ್ ಟುವರ್ಡ್ಸ್ ದೇವರಾಯನದುರ್ಗ. ಹೋಗ್ತಾ ಇರೋದು 2 ದಾರಿ ಇದೆ ದೇವರಾಯನದುರ್ಗಕ್ಕೆ. ಒಂದು ಸಿದ್ಧಗಂಗಾ ಮಠದ ಕಡೆಯಿಂದ ಒಂದು ರೋಡ್ ಇದೆ ತುಮಕೂರು ಸೈಡು. ನಾನು ಬರ್ತಾ ಇರೋದು ಊಡಿಗೆರೆ ಕಡೆಯಿಂದ. ಸೊ ಊಡಿಗೆರೆ ಕಡೆಯಿಂದ ಬರೋವಾಗ ಒಂದು ಸಡನ್ ಕ್ಲೈಮ್ ಬರುತ್ತೆ, ಅಲ್ಲಿ ಸೈಕಲ್ ತುಳಿಲಿಕ್ಕೆ ಕಷ್ಟ ಆಗುತ್ತೆ. ಇನ್ನೇನು ನಾನು ಅದು ರೀಚ್ ಆಗ್ತಾಯಿದ್ದೀನಿ. ಅದರ್ವೈಸ್ ದಿಸ್ ರೋಡ್ ಈಸ್ ಆಲ್ಸೋ ಓಕೆ. ಬಟ್ ಆ ಕಡೆ ತುಂಬ ಸೀನಿಕ್ ಇದೆ. ನೀವು ಸಿದ್ಧಗಂಗಾ ಮಠದ ಕಡೆಯಿಂದ ಬಂದರೆ ಇದಕ್ಕಿಂತ ಸೀನಿಕ್ ಇದೆ ಜಾಗ. ಸೊ ನಾ ಎವ್ರಿ ಡೇ ನಂದಿ ಬೆಟ್ಟ ಮಾಡೋ ಅಂಥನು, ಆದರೂ ಕೂಡ ಈ ಸ್ಟ್ರೆಚ್ಚು ಇನ್ನು ಮುಂದೆ ಅಂತೂ ಇನ್ನೂ ತುಂಬ ದೊಡ್ಡ ಕ್ಲೈಂಬ್ ಬರುತ್ತೆ. ಇದು ಮಾಡಿದಾಗ ನನಗೆ ನಂದಿ ಬೆಟ್ಟ ಏನೇನೋ ಅಲ್ಲ ಅನಿಸುತ್ತೆ, ಅಷ್ಟು ಸ್ಟೀಪ್ ಇದೆ ಇದು ಕ್ಲೈಂಬು. ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಇದೆ. ಒಳ್ಳೆ ಹೈಕೆ ಬೈಕ್ ಥರ, ಹೈಕೆ ಬೈಕ್ ಅಂದರೆ ತಳ್ಕೊಂಡು ಹೋಗ್ಬೇಕು ಅನ್ನೋ ಥರ ಇದೆ. ಇದು ಕಾಡು. ಈ ಕಾಡಲ್ಲಿ ಏನಿರ್ಬೋದು ಅಂತ ಕೇಳಿದ್ರೆ ಚಿರತೆ, ಕರಡಿ ಇವೆರಡು ಪ್ರಾಮಿನೆಂಟು. ಅದು ಬಂದರೆ ಏನು ಮಾಡೋದು ಅಂದರೆ ಓಡೋಗೋದು ಅಷ್ಟೇ. ಸೊ ದಿಸ್ ಇಸ್ ಮೀ ಇನ್ ದ ಫಾರೆಸ್ಟ್, struggling to do this climb because the elevation is too much. ತುಂಬ
ಎತ್ತರವಾದ ಎಲಿವೇಶನು. ಇಲ್ಲಿ ಸೈಕಲ್ ತುಳಿಲಿಕ್ಕೆ ಕಷ್ಟ ಆಗುತ್ತೆ. ಸುಮಾರು ಜನ ಹೈಕ್ ಮಾಡ್ತಾರೆ, ಬಟ್ ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್. ಇಲ್ಲಿ ತನಕ ತುಳ್ಕೊಂಡೇ ಬಂದಿದ್ದೀನಿ, ಇನ್ನೊಂದು ಅಷ್ಟು ದೂರ ತುಳಿಲು ಬೇಕಾಗತ್ತೆ. ಬಟ್ ಐ ಫೀಲ್ ದಿನ ನಂದಿ ಬೆಟ್ಟ ಮಾಡಿದರೂ ಕೂಡ ನನಗೆ ಈ ಪ್ಯಾಚು ಸೈಕಲ್ ತುಳಿ ಒಂದು ಸ್ಟ್ರೆಚಲ್ಲಿ ಅಂದರೆ ಆಗಲ್ಲ. ಟೇಕನ್ ಬ್ರೇಕ್ ನಾವು. ಸೊ ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಇನ್ನು ಮಿಕ್ಕಿದ್ದೇನು ಅದರ ಹಾಫ್ ಇದೆ, ಈ ಪ್ಯಾಚ್ ನಾನು ಹೇಳ್ತಾರೋದು, ನಾಟ್ ದ ಹೋಲ್ ಇನ್ ದಟ್ ಐಲ್ ಬಿ ಕವರಿಂಗ್ ನಾವು. ಸೊ ಅಲ್ಲಿ ರೈಟ್ ಹೋದರೆ ದೇವರಾಯನದುರ್ಗ ಬೆಟ್ಟಕ್ಕೆ ಹೋಗೋವಂಥದ್ದು. ನಾ ಬಂದ ದಾರಿ ಇದು. ಆ ಎಲಿವೇಶನ್ ಅಷ್ಟು ಇದು ಊಡ್ಗೆರೆ ದಾರಿ, ಇದು ತುಮಕೂರಿಗೆ ಹೋಗೋ ದಾರಿ. ನಾಮದ ಚಿಲುಮೆ ಅಂತ ಒಂದು ಜಾಗ ಇದೆ, ಅದಕ್ಕೆ ಹೋಗ್ಬೇಕು ಅಂದರೆ ಸ್ಟ್ರೇಟ್ ಹೋಗಬೇಕು. ಆಮೇಲೆ ವಿದ್ಯಾಶಂಕರ ಟೆಂಪಲ್ಲು, ಈಶ್ವರನ ಲಿಂಗ ತುಂಬ ಚೆನ್ನಾಗಿದೆ, ಹಳೆ ದೇವಸ್ಥಾನ, ಅದು ಹಂಗೆ ಹೋಗಬೇಕು. ತುಮಕೂರು ಹಂಗೆ ಹೋಗಬೇಕು. ದೇವರಾಯನದುರ್ಗ ಈ ಕಡೆ. ಶೋ ದ ಬೋರ್ಡ್. The board reaches Udgere is around 5 kilometers. Bangalore is around 70. And Namada Chilume, that's an historical Puranic place. And Tumkur is around 15 kilometers. So far I've covered 61.3 kilometers. So now I'm heading towards Devarayana temple. Before that, sugarcane juice. ಸೊ ಇನ್ನು ಅರ್ಧ ಬೆಟ್ಟಕ್ಕೆ ಈ ವ್ಯೂ ಇದೆ. ಇನ್ನು ಅರ್ಧ ಬೆಟ್ಟನೂ ಆಗಿಲ್ಲ. ಅರ್ಧ ಬೆಟ್ಟಕ್ಕೆ ಹೋದರೆ ಅಲ್ಲಿ ಚಿಕ್ಕದೊಂದು ಕೆಳಗಿಂದು ನರಸಿಂಹಸ್ವಾಮಿ ಟೆಂಪಲ್ ಇದೆ. ಸೊ ಸ್ಟಿಲ್ ಟು ರೀಚ್. ಸೊ ಐಮ್ ಪ್ಲಾನಿಂಗ್, ಅಲ್ಲಿ ಫ್ರೀ ಅನ್ನದಾನ ಇದೆ, ಸೊ ಅಲ್ಲೇ ಪ್ರಸಾದ ತೊಗೊಳ್ಳೋದು ಅಂತ ಎಲ್ಸಿ. ಇನ್ನೇನು ಆ ಚೆಕ್ ಪೋಸ್ಟ್ ಹತ್ರ ಇದ್ದೀವಿ. ಮುಂದೆ ಅದೇ ಚೆಕ್ ಪೋಸ್ಟ್ ಆ್ಯಕ್ಚುಲಾಗೆ. ಸ್ಟ್ರೈಟ್ ಹೋದರೆ ಬೆಟ್ಟ ಹತ್ತೀವಿ, ಲೆಫ್ಟ್ ಹೋದರೆ ಕೆಳಗಡೆ ಇರೋ ಭೋಗ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗ್ತೀವಿ. ಜಯಮಂಗಲ ನದಿ ಉಗಮ ಸ್ಥಳ. ಆಮೇಲೆ ಭೂತನಾಥ ಅದರದ್ದು ಪಾಂಡ್ ನೋಡಿ ಇಲ್ಲಿಂದ ಕಾಣಿಸುತ್ತೆ. ಸೊ ಬಹುಶಃ ಈಶ್ವರನ ದೇವಸ್ಥಾನ ಅಲ್ಲಿರೋವಂಥದ್ದು. ಕ್ಲೋಸ್ ಇದೆ, ನೋಬಡಿ ಈಸ್ ದೇರ್. So that's the Ugama Sthala, like where Jayamangala river is born. We are just check post now. Devarayana temple check post. You go to left. You go left. You go to Bhoga Narasimha Swami temple. You go straight. On top of the hill is Yoga Narasimha Swami temple. ಶ್ರೀ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ದೇವರಾಯನದುರ್ಗ. ದಟ್ ಈಸ್ ಶ್ರೀ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ದೇವರಾಯನದುರ್ಗ again. So first I'll go to the bottom one, then go on top. This is the center hill. ಬಂದಿರುವಂಥ ದೇವಸ್ಥಾನ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇದು ಬೆಟ್ಟದ ಮಧ್ಯಭಾಗದಲ್ಲಿರುವಂಥದ್ದು. ಬೆಟ್ಟದ ಮೇಲೆ ಆ ಕಡೆ ಯೋಗ ನರಸಿಂಹ. So far I've covered around 62.57 kilometers and the riding time was around 3 hours 43 minutes. I started 7:30 in the morning, took breaks in between. Now the time is 2 o'clock 4 minutes, 2 ಗಂಟೆ 4 ನಿಮಿಷ. 3 hour 43 ಅವರ್ ಸೈಕ್ಲಿಂಗ್ ಮಾಡಿದ್ದೀನಿ. ಬೆಳಗ್ಗೆ 7:30 ಊರು ಬಿಟ್ಟದ್ದಂಥದ್ದು ಕೊಯ್ರ. 62.57 ಕಿಲೋಮೀಟ್ರ್ ಕವರ್ ಮಾಡಿರ್ತೇನೆ. ಮಧ್ಯದ ದೇವಸ್ಥಾನ, ಇನ್ನು ಮೇಲ್ಗಡೆ ದೇವಸ್ಥಾನ ಹೋಗಿಲ್ಲ. ಸೈಕಲ್ಲು ಈ ಪಾದರಕ್ಷೆಗಳದ್ದು ಏನು ಸ್ಟ್ಯಾಂಡ್ ಇದೆ, ಇವರು ರಿಕ್ವೆಸ್ಟ್ ಮಾಡಿ ಇಲ್ಲೇ ಪಾರ್ಕ್ ಮಾಡಿ ಹೋಗೋದಂಥದ್ದು. ದರ್ಶನ ಮಾಡಿ ಆ ಕಡೆ ಅದೇನಿದೆ ಅಲ್ಲೋದು ಫ್ರೀ ಪ್ರಸಾದಮಲ್ಲಿ, ಅಲ್ಲಿ ಪ್ರಸಾದ ತೊಗೊಂಡು ಹಿಂದೆ ಕಾಣಿಸುತ್ತೆಲ್ಲ ಬೆಟ್ಟ, ಅಲ್ಲಿ ಯೋಗ ನರಸಿಂಹ, ಅಲ್ಲಿ ಹೋಗೋವಂಥದ್ದು. ಸೊ ಮಧ್ಯದಲ್ಲಿರುವಂಥ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಲು, ಮೇನ್ ಟೆಂಪಲ್ಲು
ಇಲ್ಲಿ ಅಮ್ಮನವರು, ಅಲ್ಲಿ ಲಕ್ಷ್ಮೀ ನರಸಿಂಹ ಇದ್ದರೂ ಕೂಡ ಅಮ್ಮನವ್ರು ಸಪ್ರೇಟ್ ಇಲ್ಲಿನೂ ಇದ್ದಾರೆ, ಲಕ್ಷ್ಮೀ ಅಮ್ಮನವರು. ಸೊ ಅನ್ನದಾನ ಮಾಡೋಂಥ ಜಾಗ ಅದು. ಮೇನ್ ಟೆಂಪಲ್ಲು ಹೋಗೋ ಲಕ್ಷ್ಮೀ ನರಸಿಂಹಸ್ವಾಮಿ ಈ ಕಡೆ ಇದೆ. ಸೊ ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಇರುವಂಥದ್ದು. ಸೊ ಫ್ರೀ ಪ್ರಸಾದ ಮಾಲ್ ಇದು. ಸೊ ಅವರು ಒಂದು ಸ್ವೀಟ್ ಪೊಂಗಲ್ಲು, ಒಂದು ವೈಟ್ ರೈಸು, ಸಾಂಬಾರು, ಮಜ್ಜಿಗೆ ಇಷ್ಟು ಸರ್ವ್ ಮಾಡ್ತಾರೆ. ತುಂಬ ಹೈಜಿನಿಕ್ ಇದೆ. ಆ್ಯಕ್ಚುಲಾಗಿ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಹಿಂಭಾಗ ಒಂದು ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟ್ಗೆ ಹೋಗ್ತೀವಿ ಈಗ. ಆಮೇಲೆ ಮೇಲ್ಗಡೆ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಆಮೇಲೆ IB ಹತ್ರ ವ್ಯೂ ಪಾಯಿಂಟ್, 3 ವ್ಯೂ ಪಾಯಿಂಟ್ಸ್ ಇದೆ ದೇವರಾಯನ ದುರ್ಗ ಬಂದರೆ ನೀವು. ಸೊ ಫಸ್ಟು ಈ ದೇವಸ್ಥಾನದ ಹಿಂಭಾಗ ಹೋಗ್ತಾರೆ. ಸೊ ಇಲ್ಲಿ ಸೈಕಲೆಲ್ಲ ತುಳಿಲಿಕ್ಕಾಗಲ್ಲ, ಏನಾದರೂ ತಳ್ಕೊಂಬರ್ಬೋದು ಅಷ್ಟೇ. Now it's time to watch all the terrain around in one single video. So there we have the center Narasimha temple. That is IB on the top of one peak. That is Yoga Narasimha Swami temple on the other peak. I'll show you where. There. IB is somewhere there. Yoga Lakshmi Narasimha Swami is here. And this is the terrain around. ಆ ಕಾಡು ಮಧ್ಯೆ ಇರೋವಂಥದ್ದು. ಆ ಜಾಗ ಬಂದು ವಿದ್ಯಾಶಂಕರ ಅಂದ್ಬಿಟ್ಟು ಒಂದು ಫೇಮಸ್ ಹಳೆ ಶಿವನ ಟೆಂಪಲ್ ಅದು. ಮಸ್ಟ್ ವಿಸಿಟ್ ಟೆಂಪಲ್ ಅದು. ವಿದ್ಯಾಶಂಕರ ಅಂದ್ಬಿಟ್ಟು ಶಿವನ ಲಿಂಗ ಇದೆ ಅಲ್ಲಿ, ಹಳೆ ಟೆಂಪಲ್ ಅದು. ಆ ಟೆಂಪಲ್ಲು ವಿಸಿಟ್ ಮಾಡಿ. ಸೊ ವ್ಯೂ ಪಾಯಿಂಟ್ ಒಂದು ನೋಡಿದ್ದಾಯಿತು. ಈಗ ಮೇಲ್ಗಡೆ ಇರೋ ನರಸಿಂಹಸ್ವಾಮಿ ಟೆಂಪಲ್ಲು, ಅಲ್ಲಿ ಸುತ್ತಮುತ್ತ ಇರೋ ವ್ಯೂ ಪಾಯಿಂಟ್ಸ್ ನೋಡಿಬಿಟ್ಟು ಮನೆ ಕಡೆ ಹೋಗುವಂಥದ್ದು. ಲೆಟ್ಸ್ ಗೋ. ಸ್ಟಿಲ್ ನಾಟ್ ಟಯರ್ಡ್, ಸ್ಟಿಲ್ ಅದೇ ಜೋಶ್ ಇದೆ. ಇಲ್ಲಿ ವಾಪಸ್ಸು ಚೆಕ್ ಪೋಸ್ಟ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲೊಂದು ಮನ್ ರೋಡ್ ಇದೆ ನೋಡಿ ಲೆಫ್ಟ್ಗೆ. ಈ ಅಂಗಡಿ ಏನಿದೆ, ಈ ಅಂಗಡಿಯಿಂದ ಎಡಕ್ಕೆ TCVC ಟ್ರಸ್ಟ್ ಅಂತೇನೋ ಒಂದಿದೆ. ಈ ಮನ್ ರೋಡ್ ಹೋದರೆ ಸೀದಾ ಅಲ್ಲಿ ಹೋಗ್ತೀವಿ. ವಿ ನೀಡ್ ನಾಟ್ ಗೋ ಬ್ಯಾಕ್ ಟು ದ ಚೆಕ್ ಪೋಸ್ಟು, ಅಲ್ಲೊಂದು ಯೂ ಟರ್ನ್ ಮಾಡೋ ಏನು ಬೇಕಿಲ್ಲ. ಗ್ರಾವೆಲ್ ರೋಡಲ್ಲಿ ಹೋದರೆ ಅಲ್ಲಿಗೆ ರೀಚ್ ಆಗ್ತೀವಿ. ಸೊ ಈ ಗ್ರಾವೆಲ್ ರೋಡಿಂದ ಬಂದಂಥದ್ದು, ಇಲ್ಲಾಂದರೆ ಹಿಂಗೆ ಸುತ್ತಾಕೊಂಬರ್ಬೇಕಿತ್ತು. ಸೊ ನಾವು ಒಂದು ಚಿಕ್ಕ ಬೆಟ್ಟ ಹತ್ತಬೇಕು. ಸೊ ನೀವು ಕಾಲ್ದಾರಿಗೆ ಹೋಗಬೇಕು ಅಂದರೆ ಅದು ಇದೆ, ಮೆಟ್ಲು ಮಾಡಿದ್ದಾರೆ. ಇಲ್ಲ ರಸ್ತೆ ಮೂಲಕವಾಗಿ ಹೋಗಬೇಕು ಅಂದರೆ ಅದು ಮಾಡಿದ್ದಾರೆ. ಸೊ ಇಟ್ಸ್ ಅ ವಂಡರ್ಫುಲ್ ಪ್ಲೇಸ್ ಆ್ಯಕ್ಚುಲಿ. ತುಂಬ ಪ್ರಶಾಂತವಾಗಿದೆ ಜಾಗ. ಟ್ರಾಫಿಕ್ಕು ಕಡಿಮೆ, ಬೀಯಿಂಗ್ ವೀಕ್ ಡೇಸ್. ಸ್ಯಾಟರ್ಡೆ ಸಂಡೇ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಐ ಡೋಂಟ್ ಥಿಂಕ್ ಯು ಕ್ಯಾನ್ ಎಂಜಾಯ್ ದಿಸ್ ಮಚ್ ಆನ್ ಎ ಕಾರ್ or on your bike. Maybe people can zoom but not enjoy as much as I'm enjoying. Like I said, why I'm seen now on my videos is this. One of my friend, he suggested my vlogs are more of documentaries. I'm not seen. People want the vlogger to be seen. So today I'm totally on my video. For me this climb has become very easy. Only the half hill from that lake till that sugarcane juice center, that patch is tough.
this patch is very easy actually. It's not that straining, ಅಷ್ಟು ಎಲಿವೇಶನು ಇಲ್ಲ. ಸೊ ಅರ್ಧ ಬೆಟ್ಟದಿಂದ ಮೇಲಕ್ಕೆ ಈಸಿ ಇದೆ. ನಾವು ದೇವರಾಯನ ದುರ್ಗಕ್ಕೆ ಏನು ಆ ಲೇಕಿಂದ ಶುಗರ್ಕೇನ್ ಜ್ಯೂಸ್ದೊಂದು ಗಾಡಿ ಇತ್ತಲ್ಲ, ಅಲ್ಲಿ ತನಕ ಸಿಕ್ಕಾಪಟ್ಟೆ ಕಷ್ಟ. ಬಟ್ ಈ ಬೆಟ್ಟ ಹತ್ತೋದು ಭಾರಿ ಈಸಿ. ಬಟ್ ಮುಂದೆ ಹೆಂಗಿದೆ ಅಂತ ಮರ್ತಿದ್ದೀನಿ. ಓಕೆ, ಅಲ್ಲಿ ಎಲಿವೇಶನ್ ಇದೆ. ಲೆಟ್ಸ್ ಸಿ. ಸಾಟರ್ಡೆ ಸಂಡೇ ಜನ ಏನು ಕೇರ್ ಮಾಡಲ್ಲ. ದೇ ಜಸ್ಟ್ ಓಪನ್ ದ ಗೇಟ್, ಹೋಗಿ ಆರಾಮಾಗಿ ಟ್ರೆಕ್ ಮಾಡಿಕೊಂಡು ಅಲ್ಲೆಲ್ಲ ಫೋಟೋಗಳು ತಗೊಂಬರ್ತಾರೆ. ಈ ಕಡೆ ನರಸಿಂಹಸ್ವಾಮಿ ಟೆಂಪಲ್ಲು, ಯೋಗ ನರಸಿಂಹಸ್ವಾಮಿ ಮೇಲೆ ಇರೋವಂಥದ್ದು. ಸೊ ಸ್ವಲ್ಪ ದೂರ ಹೋಗ್ಬೋದು ಇನ್ನು. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅಂಗಡಿಗಳಿರುತ್ತೆ, ಅಲ್ಲಿ ಪಾರ್ಕ್ ಮಾಡಿ ಮತ್ತು ನಡೀತಾ ಹೋಗಬೇಕು. ಬಹುಶಃ ನಿಮಗೆ ಜನ ಕಾಣ್ತಾರೆ ಅಂದ್ಕೊಳ್ತೀನಿ ನಡೀತಾ ಇರೋದು. ಅಲ್ಲಿ ಹತ್ತುತ್ತಾ ಇದ್ದಾರೆ ನೋಡಿ ಬೆಟ್ಟ. ಸೊ ನಡೆದು ಹೋಗಿ ನರಸಿಂಹಸ್ವಾಮಿ ದರ್ಶನ ಮಾಡುವಂಥದ್ದು ಇಲ್ಲಿ. ಸೊ ನನಗೆ ಈ ಪೀಕ್ಗಿಂತ ಮಧ್ಯದಲ್ಲಿ ನರಸಿಂಹಸ್ವಾಮಿ ಟೆಂಪಲ್ ಹಿಂಭಾಗ ಇದೆ, ಆ ಪೀಕ್ ತುಂಬಾ ಸೀನಿಕ್ ಇದೆ. ಇದು ಓಕೆ, ಫಾಗಿಲ್ಲ ಅಂದರೆ ಈ ಕಡೆಯಿಂದ ನಂದಿ ಬೆಟ್ಟ ಕೂಡ ಕಾಣಿಸೋದು ದೂರದಲ್ಲಿ. ಬಟ್ ಇವತ್ತು ಫಾಗ್ ಇರೋದ್ರಿಂದ ಕಾಣ್ತಿಲ್ಲ. ಸೊ ಅಗೇನ್ ಟಾಯ್ಲೆಟ್ ಫೆಸಿಲಿಟೀಸ್ ಇದೆ. ಚೆನ್ನಾಗಿದೆಯಾ ಇಲ್ವಾ ಗೊತ್ತಿಲ್ಲ, ನೀವು ಯೂಸ್ ಮಾಡಿದಾಗ ಗೊತ್ತಾಗುತ್ತೆ. ಲೇಡೀಸ್ಗೆ ಜೆಂಟ್ಸ್ಗೆ ಬೋತ್ ದೇ ಹ್ಯಾವ್ ಟಾಯ್ಲೆಟ್ಸ್ ಹಿಯರ್. ದೀಸ್ ಆರ್ ದ ಶಾಪ್ಸ್ where you can have fruit salad, bhajis, everything. From here on, it's just the stairs. ಇಲ್ಲಿಂದ ಆಚೆ ಮೆಟ್ಲು ಹತ್ತು ಹೋಗಬೇಕು. So I know the boy there, the fruit stall vendor. So park my cycle there. From here on it is stairs. ಇಲ್ಲಿಂದ ಆಚೆ ಮೆಟ್ಲು ಹತ್ತಬೇಕು. ಇಲ್ಲೇ ಲಾಸ್ಟು ಕಾರ್ ಪಾರ್ಕಿಂಗ್ ಎಲ್ಲ ಇಲ್ಲೇ ಸ್ಟಾಪ್ ಮಾಡಿ ಸುಮಾರು ಮೆಟ್ಲು ಹತ್ತಿದ್ರೆ ಭಗವಂತನ ದರ್ಶನ ಮಾಡ್ಬೋದು. ಸೊ ಇಲ್ಲೊಂದು ಪುಟ್ಟದು ವೀರಾಂಜನೇಯ ಸ್ವಾಮಿ ಮೂರ್ತಿ ಇದೆ. ಆಂಜನೇಯ ಸ್ವಾಮಿ ಆರ್ತಿ ತೋಳುವ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಮೇಲತ್ವ ಸೊ ಇಲ್ಲಿ ಆಂಜನೇಯ ಸ್ವಾಮಿ ಗರುಡಾಳ್ವಾರು ಇಬ್ಬರು ಇದ್ದಾರೆ. ಇನ್ನು ಬೆಟ್ಟ ಹತ್ತಬೇಕು. ಸೊ ನಾ ಆಗಲೇ ಇದ್ದಂಥ ಜಾಗ ಹೇಳಿದ್ನಲ್ಲ ಸೀನಿಕ್ ಅಂತ, ಅಲ್ಲಿದ್ದು ನಾನು ಸೈಕಲ್ ಎತ್ಕೊಂಡು. ಕೆಳಗಡೆ ಮಧ್ಯಭಾಗದಲ್ಲಿರುವಂಥ ದೇವಸ್ಥಾನ ಅಲ್ಲಿರೋದು. ಸೊ ಆ್ಯಕ್ಚುಲಾಗಿ ಇಲ್ಲೆಲ್ಲ ಸ್ವಲ್ಪ ಕವರ್ ಆಗಿಬಿಡುತ್ತೆ. ಸೊ ನೀವು ಆಗಲೇ ನಾನೆಲ್ಲೇ ಕರ್ಕೊಂಡೋಗಿದ್ನಲ್ಲ ಆ ಜಾಗ, ಅಲ್ಲಿ ಹೋದರೆ ಫುಲ್ ಆ ಟೆರೈನ್ ಏನಿದೆ ಫುಲ್ಲು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಅದು ಇದು ಅಡ್ಡ, ಮರ ಗಿಡ ಅಡ್ಡ. ಅಲ್ಲಿ ಇಟ್ ಈಸ್ ಓಪನ್. ಸೊ ಫೈನಲಿ ವಿ ಆನ್ ದ ಟಾಪ್. ದೇವಸ್ಥಾನ 10 AM to 5 PM ಟೈಮಿಂಗು. ಪುಟ್ಟದೊಂದು ಕಲ್ಯಾಣಿ, ನಾಗದೇವತ. ಸೊ ಇಲ್ಲೊಂದು ಪುಟ್ಟದು ವೀರಾಂಜನೇಯ ಸ್ವಾಮಿ ಇದೆ. So this is Venkatesh. He's the one who's guarded my cycle. So thank you Venkatesh. ಸೊ ವಾಪಸ್ ಹೊರಟಿರೋವಂಥದ್ದೀಗ ಟೈಮ್ ಬಂದು 4:20 ಆಲ್ಮೋಸ್ಟು. ಸೊ ಫಾರ್ 65.46 ಕಿಲೋಮೀಟ್ರ್ ಕವರ್ ಮಾಡಿರೋವಂಥದ್ದು. ಟ್ರಾವೆಲ್ ಟೈಮ್ ಬಂದು
4 ಅವರ್ 7 ನಿಮಿಷ ಮಾಡಿದ್ದೀನಿ. ಪ್ಲೆಸೆಂಟ್ ಆಗಿದೆ ಜಾಗ. ಐ ಲವ್ ಟು ಕ್ಯಾಂಪ್ ಔಟ್ ಸಮ್ ಟೈಮ್ ಇನ್ ಫ್ಯೂಚರ್. ಕರಡಿ ಇದೆಯಾ, ಲೆಪರ್ಡ್ ಇದೆಯಾ, ಐ ಡೋಂಟ್ ಮೈಂಡ್ ಇಫ್ ದ ಲೆಪರ್ಡ್ ಬೇರ್ ವಾಟರ್. ಐ ಲವ್ ಟು ಕ್ಯಾಂಪ್ ಔಟ್ in this area. Look. Going through Udgere, Davaspette, and then STR road. I would be going the same route which I came from. So that was some other route. So Siddhar Betta is around 37 kilometers. Illinda 37 kilometers of Siddhar Betta left ge. So again Tundi Mango Mist Resort onto the highway. ಸೊ ಹೋಗ್ತಾ ದಾಬಸ್ಪೇಟೆ ಕಡೆಯಿಂದ ಹೋಗುವಂಥದ್ದು. ಸೊ ನೋಡಬೇಕು, ಅದು ಇವಾಗ ತಲುಪ್ತಾ ಇರೋಂಥ ಜಾಗ ಬಂದು ಊಡಿಗೆರೆ. ಸೊ ಊಡಿಗೆರೆಯಿಂದ ದಾಬಸ್ಪೇಟೆಯಿಂದ STR ರೋಡ್ ಮೂಲಕ ನಮ್ಮ ಹಳ್ಳಿ ಕೊಯ್ರಾ ರೀಚ್ ಮಾಡೋವಂಥದ್ದು. ಸೊ ಊಡಿಗೆರೆ ಯು ಕ್ಯಾನ್ ಸೇ ದಿಸ್ ಇಸ್ ಅ ಮಿನಿ ಟೌನ್. ಸೊ ಬೆಂಗಳೂರು 64 ಕಿಲೋಮೀಟ್ರ್ ನೋಡಿಸ್ತಾ ಇದೆ ಇಲ್ಲಿಂದ. ರಾಮನಗರ 83, ಶಿವಗಂಗೆ 19. ಸೊ ಸ್ಟಿಲ್ ರೈಡಿಂಗ್ ಆನ್ ಕೂಡ್ಗೆರೆ ದಾಬಸ್ಪೇಟೆ ರಸ್ತೆ. ಸೊ ವೈ ನಾನು ಕಾರಲ್ಲಿ ಅವಾಯ್ಡ್ ಮಾಡ್ತೀನಿ ಎಕ್ಸ್ಪ್ಲೋರ್ ಮಾಡೋದಕ್ಕೆಂದರೆ ರೀಸನ್ ನೋಡಿ, ಇದು ಕಾರೆಲ್ಲ ಇದ್ದರೆ ಇಟ್ ವುಡ್ ಹ್ಯಾವ್ ಬಿನ್ ಒನ್ ಪಾಸಿಂಗ್ ಶಾಟ್ ಅಂದ್ಕೋಬೋದು. ಸೈಕಲಲ್ಲಾದರೆ ಐ ನೋಟಿಸ್ಡ್ ಆಲ್ ದಿಸ್ ಬಿಕಾಸ್ ವಿ ಆರ್ ಸ್ಲೋ ಇರೋದ್ರಿಂದ ಈ ರೀತಿ ಎಲ್ಲ ನೋಡ್ಬೋದು.
ಜಾಬಸ್ಪೇಟೆ ಬಂದಾಯಿತು. ಲೆಫ್ಟ್ ಹೋದರೆ ದೊಡ್ಡಬಳ್ಳಾಪುರ, ಸ್ಟ್ರೈಟ್ ಹೋದರೆ ಮಾಗಡಿ. ದಿಸ್ ದ STR ರೋಡ್ ಫ್ರಮ್ ಜಾಬಸ್ಪೇಟೆ. ಇದು ಫರ್ದರ್ ಇಟ್ ವಿಲ್ ಕನೆಕ್ಟ್ ಟು ಹೊಸಕೋಟೆ. ಹೊಸಕೋಟೆ ಆದ ನಂತರ ಮೆಡ್ರಾಸ್ಗೆ. ಈಗ ನಾವು ಹೋಗ್ತಾ ಇರೋವಂಥದ್ದು STR ರೋಡ್, ಜಾಬಸ್ಪೇಟೆ ಹೊಸಕೋಟೆ ರೋಡ್. ಸೊ ನೈಟಲ್ಲಿ ರೈಡ್ ಮಾಡುವಾಗ ಯಾವ ರೀತಿ ಇರುತ್ತೆ ಅಂದರೆ ಈ ರೀತಿ ಇರುತ್ತೆ. ಐ ಡೋಂಟ್ ಥಿಂಕ್ ಐ ಆಮ್ ಸೀನ್. ಹಿಂದೆ ಒಂದು ರೆಡ್ ಲೈಟು, ಹಿಂದೆ ಒಂದು ವೈಟ್ ಲೈಟು. ಸೊ ಜಾಬಸ್ಪೇಟೆಯಿಂದ ಬರ್ತಾ ಫಸ್ಟ್ ಟೋಲ್ ಇದು. ಅಫ್ಕೋರ್ಸ್ ಸೈಕಲ್ಗೆ ದೇ ವೋಂಟ್ ಚಾರ್ಜ್ ಎನಿಥಿಂಗ್. ಒಂದು 37 ಕಿಲೋಮೀಟ್ರ್ ತುಳಿಬೇಕು. ಸಮಯ ಈಗ 1 ಸೆಕೆಂಡ್ 7:15. ಸೊ ಪ್ರಾಬಬ್ಲಿ ಒಂದು 11 ಗಂಟೆ ಸುಮಾರು ಐ ಮೇ ರೀಚ್ ಹೋಮ್. ಇವಾಗ ಸೆಲೆಬ್ರೇಷನ್ ಟೈಮು. ಕಾರಣ ಏನಂದರೆ ಸುಮಾರು ತಿಂಗಳಾಗಿತ್ತು, ವರ್ಷ ಕಳೆದಿತ್ತು ಅಂದ್ಕೊಳ್ತೀನಿ, 100 ಕಿಲೋಮೀಟರ್ಸ್ ಕ್ರಾಸ್ ಮಾಡಿ ನಾರ್ಮಲ್ ಬೈಕಲ್ಲಿ. ಟ್ರೆಕ್ಕಲ್ಲಿ ವರ್ಬ್ ಟು ನಾರ್ಮಲ್ ಸೈಕಲ್ I've covered 100 kilometers. Total ride time actually 6 hours 11 minutes ಅಲ್ಲಿ ಕವರ್ ಮಾಡಿದ್ದೀನಿ. ಮಾರ್ನಿಂಗಿಂದ 7:30 ಮಾರ್ನಿಂಗ್ ಶುರು ಮಾಡಿದ ರೈಡು. ಈಗ 7:20. ಸೊ 12 hours. ದಿಸ್ ಇಸ್ ಎಲ್ಯಾಪ್ಸ್ ಟೈಮು. ಸೊ ಚಿಕ್ಕಬಳ್ಳಾಪುರ ಕ್ರಾಸ್ ರೀಚ್ ಮಾಡಿದ್ದೀವಿ. ಮಾರ್ನಿಂಗ್ ಇಲ್ಲಿಂದ ಕೊಳಲ ಹೋಗಿದ್ದಂಥದ್ದು. ಸೊ ವಾಪಸ್ಸು ಈಗ ಚಿಕ್ಕಬಳ್ಳಾಪುರ ಕ್ರಾಸ್, ಕೂಡಿಗೆರೆ ಮೇಲೆ ಕೊಳಲ ಹೋಗಿದ್ದು ಆ ರೂಟು. ಸೊ 106 ಕಿಲೋಮೀಟರ್ಸ್ ಚೇಂಜ್ ಕವರ್ ಮಾಡಿದ್ದೀನಿ. ಅನ್ನೋದು 30 ಕಿಲೋಮೀಟರ್ಸ್ ನಮ್ಮ ಹಳ್ಳಿಗೆ ಇಲ್ಲಿಂದ. ಸೊ ಚಿಕ್ಕಬಳ್ಳಾಪುರದಲ್ಲಿ ಸ್ವಲ್ಪ ಹೊಟ್ಟೆ ಹಸಿತ್ತು. ಸೊ 2 ಬಾಳೆಹಣ್ಣು, ಒಂದು ಕ್ರೀಮ್ ಬನ್ನು, 1 ನಿಪ್ಪಟ್ಟು. ಇಷ್ಟು. ಇನ್ನೂ ಒಂದು 30 ಕಿಲೋಮೀಟ್ರಿಗೆ ಪೆಟ್ರೋಲ್ ಬೇಕಲ್ಲ. ಸೊ ನಮ್ಮ ಫುಡ್ಡೇ ಪೆಟ್ರೋಲು, ಫ್ಯೂಯಲ್ ಆಗುತ್ತದು ಹೊಟ್ಟೆಗೆ ಹೋಗಿ. ತದನಂತರ ಕಾಲಿಗೆ ಎನರ್ಜಿ ಬರುತ್ತೆ. ಎನರ್ಜಿ ಬಂದ ನಂತರ ಮುಂದಕ್ಕೆ ತುಳಿತೀವಿ. ಸೊ ಫುಡ್ ಈಸ್ ದ ಫ್ಯೂಯಲ್ ಸೈಕ್ಲಿಸ್ಟ್. ಸೊ ದೊಡ್ಡಬಳ್ಳಾಪುರ, ನೆಲಮಂಗಲ, ದೇವನಹಳ್ಳಿ 3 ಹೋಗುವಂಥ ಜಾಗ ಇದು. ಲೆಫ್ಟ್ ಹೋದರೆ ದೊಡ್ಡಬಳ್ಳಾಪುರ, ಬ್ರಿಡ್ಜ್ ಹತ್ತಿ ರೈಟ್ ಹೋದರೆ ನೆಲಮಂಗಲ, ಬ್ರಿಡ್ಜ್ ಅಡೆ ಹೋದರೆ ದೇವನಹಳ್ಳಿ. ಇನ್ನು ಸುಮಾರು ಒಂದು 16 ಕಿಲೋಮೀಟ್ರ್ ಇದೆ ನಮ್ಮೂರಿಗೆ ಬ್ರಿಡ್ಜಿಂದ. ಯಾವೊಂದು ಪೋಸ್ಟರ್ ಹಾಕಿಲ್ಲ. ಯೂಶ್ವಲಿ ಬೇರೆ ಬ್ರಿಡ್ಜ್ ಹತ್ರ ಎಲ್ಲ ಪೋಸ್ಟರ್ಸ್ ಹಾಕಿರ್ತಾರೆ. ಸೊ ದೇ ಕೆಪ್ಟ್ ಇಟ್ ವೆಲ್. ಸೊ ಇನ್ನೂ ಒಂದು 12-13 ಕಿಲೋಮೀಟರ್ ರೈಡ್ ಇದೆ ನಮ್ಮೂರು ರೀಚ್ ಮಾಡಲಿಕ್ಕೆ. ಸೊ ದಟ್ಸ್ ಹೈವೇ, ದೊಡ್ಡಬಳ್ಳಾಪುರ ಯಲಹಂಕ ಹೈವೇ. ನಮ್ಮ STR. ಸೊ ಒಂದು 124 ಕಿಲೋಮೀಟ್ರ್ ಓಡಿಸಿದ್ದೀನಿ ಇಲ್ಲಿ ತನಕ. ಆ್ಯಕ್ಚುಲಾಗೆ ಒಂದು ನಾರ್ಮಲ್ ಸೈಕಲಲ್ಲಿ ಇಷ್ಟು ದೂರ ಎಲ್ಲೂ ಓಡಿಸಿಲ್ಲ. ಈ ಬೈಕಲ್ಲಿ ಓಡಿಸಿದ್ದೀನಿ ಆ್ಯಕ್ಚುಲಾಗೆ. ಕೊಲ್ಲೂರಿಂದ ಕುಂದಾಪುರ, ಉಡುಪಿ, ಮಣಿಪಾಲು ಮತ್ತು ಬೆಳ್ಳೂರು. ಅದು ನೀವು ನೋಡಬೇಕು ಅಂದರೆ ವೆಸ್ಟರ್ನ್ ಘಾಟ್ಸ್ ಅಂದ್ಬಿಟ್ಟು Day 1, Day 2, Day 3, Day 4, Day 5 ಈ ರೀತಿ ಡಿವೈಡ್ ಮಾಡಿಟ್ಟಿದ್ದೀನಿ.
ನೋಡಿ ಅದರಲ್ಲಿ ಸಿಗುತ್ತೆ. ಅದರಲ್ಲಿ ಮೇ ಬಿ 130 ಕಿಲೋಮೀಟರ್ಸ್ ಕವರ್ ಮಾಡಿರ್ಬೋದು ಫಾರ್ವರ್ಡ್ ಈ ಬೈಕ್ ಆದರೆ ಎಲೆಕ್ಟ್ರಿಕ್ ಬೈಕಲ್ಲಿ. ಬಟ್ ನಾರ್ಮಲ್ ಸೈಕಲಲ್ಲಿ ದಿಸ್ ದ ಫಸ್ಟ್ ಟೈಮ್ ಅಕ್ರಾಸ್ 125 ಊರಿಗೆ ರೀಚ್ ಆಗೋ ಅಷ್ಟಕ್ಕೆ ಒಂದು 136 ಇಲ್ಲ 137 ಕಿಲೋಮೀಟ್ರ್ ಆಗ್ಬೋದು. ಸೊ ನಾನೇ ಎಷ್ಟು ಮಾಡ್ಬೋದು ಅಂದರೆ ನೀವು ಯೂತ್ರು ಎಷ್ಟು ಮಾಡ್ಬೋದು. ಸೊ ಅಪ್ ಆನ್ ದ ಸೈಕಲ್ ಅದು ಮೋರೋವರ್ ನೋಡಿ, ದಿಸ್ ಇಸ್ ನಾರ್ಮಲ್ ಸೈಕಲ್. ಟೈರ್ ಎಷ್ಟು ದಪ್ಪ ಇದೆ ಅಂತ, 45 ಸೈಜು 700C 45 ಸೈಜು ಟೈರು, ರೋಡ್ ಬೈಕು ಅಲ್ಲ. ಸೊ ಅಂಥ ಟೈರ್ನೇ ಅಷ್ಟು ದೂರ ತುಳಿಬೋದು. ನೀವು ಕೂಡ ತುಳಿಬೋದು, ಟ್ರೈ ಮಾಡಿ. 100 ಅಲ್ದಿದ್ರು ಒಂದು 50 ಕಿಲೋಮೀಟ್ರ್ ಆದರೂ ಟ್ರೈ ಮಾಡಿ. ಹಂಗೆ ಅಪ್ಗ್ರೇಡ್ ಮಾಡ್ತಾ ಹೋಗಿ. ಒನ್ ಡೇ ಯು ವಿಲ್ ರೀಚ್ 100 ಕಿಲೋಮೀಟರ್ ಶ್ಯೂರ್. ಬಟ್ ಗೇರ್ ಸೈಕಲ್ ಆಗಿರಬೇಕು. ಕನಿಷ್ಠ ಒಂದು 8x3 ಕಾಂಬಿನೇಷನ್ ಕನಿಷ್ಠ ಇರಬೇಕಾಗತ್ತೆ. ಸೊ ಗೇರ್ ಸೈಕಲಲ್ಲಿ ಸೈಕ್ಲಿಂಗ್ ಮತ್ತೆ ಶುರು ಮಾಡಿ. ಐನೋ ಪ್ರತಿಯೊಬ್ಬರು ಸೈಕಲ್ ಕಲಿತೆ ಆಮೇಲೆ ಮೋಟ್ರ್ ಬೈಕಿಗೆ ಹೋಯಿತು. ಬಟ್ ಆ ಕಾಲದಲ್ಲಿ ಇದ್ದಿದ್ದೆಲ್ಲ ಸಿಂಗಲ್ ಗೇರ್ ಸೈಕಲ್ಲು. ಈಗ ಮಲ್ಟಿ ಗೇರ್ ಸೈಕಲ್ ಬಂದಿದೆ. ಮತ್ತೆ ಟ್ರೈ ಮಾಡಿ, ರೀಕ್ಲೇಮ್ ಯುವರ್ ಫ್ರೀಡಮ್. ಸೊ ನೋಡ್ತಾ ಇರೋಂಥದ್ದೆಲ್ಲ ಗೀತಮ್ ಯೂನಿವರ್ಸಿಟಿ. ಇನ್ನೊಂದು 8-9 ಕಿಲೋಮೀಟ್ರ್ ಇದೆ ನಮ್ಮೂರು. ಎಷ್ಟು ಚಂದ ನಮ್ಮ DC ಆಫೀಸ್. ರೀಚ್ಡ್ ನಮ್ಮ ಹಳ್ಳಿ ಕ್ರಾಸು, ಕೊಯ್ರಾ ಕ್ರಾಸ್, ಚಪಡ್ಕಲ್. ಸೊ ಇಲ್ಲಿ ಲೆಫ್ಟ್ ಟರ್ನ್ ತೊಗೊಂಡ್ರೆ ನಮ್ಮೂರು. ದಿಸ್ ಇಸ್ ಕೊಯ್ರಾ, ದಟ್ಸ್ ಕೊಯ್ರಾ ಹಿಲ್. ಅಲ್ಲಿ ಭೀಮೇಶ್ವರನ ಗುಡಿ ಇದೆ, ಮೇಲೆ ಈಶ್ವರ, ಕೆಳಗಡೆ ಬಸವಣ್ಣ, ಆ್ಯಂಡ್ ಸ್ವಲ್ಪ ಮುಂದೆ ಹೋದರೆ ಗಣೇಶ. ಸೊ ಇದು ನಮ್ಮೂರು ಬೆಟ್ಟ. ಹೋಮ್ ಸ್ವೀಟ್ ಹೋಮ್ ನಮ್ಮ ಕೊಯ್ರಾ. ದೊಡ್ಡ ಗಣೇಶನ ದೇವಸ್ಥಾನ ಹೇಳಿದ್ನಲ್ಲ, ನೀವು ಯಾವಾಗಾದರೂ ಬಂದಾಗ ಅದೆಲ್ಲ ಎಕ್ಸ್ಪ್ಲೋರ್ ಮಾಡಿ. ಗೂಗಲ್ ಮ್ಯಾಪ್ಸಲ್ಲಿದೆ. ಸೊ ಇದನ್ನು ಕಟ್ತಾ ಇದ್ದಾರೆ, ಹಳೆ ದೇವಸ್ಥಾನ ದಬಾಕಿ ಹೊಸದು. ಸೊ ಇಟ್ ಈಸ್ ಆಸ್ ಬಿಗ್ ಆಸ್ ಬಸವನಗುಡಿ ಗಣೇಶ ಏನಿದೆ, ದೊಡ್ಡ ಗಣೇಶನ ದೇವಸ್ಥಾನ ಆ ರೀತಿ ಇದೆ. ಸೊ ಯು ಕ್ಯಾನ್ ಕಮ್ ಟು ಅವರ್ ವಿಲೇಜ್ ಆ್ಯಂಡ್ ಸಿ ದಟ್. ಭೀಮೇಶ್ವರನ ಗುಡಿ ಇದೆ, ಕೇವ್ ಟೆಂಪಲ್, ಅದು ಶಿವಂದು. ನಮ್ಮ ಗ್ರಾಮ ಪಂಚಾಯತಿ, ಕೊಯ್ರಾ ಗ್ರಾಮ ಪಂಚಾಯತಿ. ಸೊ ಮಾರ್ನಿಂಗ್ 7:30 ಬಿಟ್ಟಿದ್ದು, ಈಗ 10 ನೈಟಲ್ಲಿ ಮನೆ ರೀಚ್ ಆಯಿತು. ನಮ್ಮ ತೋಟದ ಮನೆ ಕೊಯ್ರಾಯಲ್ಲಿ, ಆ ಕಡೆ ಬೆಟ್ಟ. ಸೊ ಅಪ್ರಾಕ್ಸಿಮೇಟಿಗೆ 14 hours 40 minutes ಎಲ್ಯಾಪ್ಸ್ ಟೈಮು. ರೈಡ್ ಟೈಮ್ ಬಂದು 8 hours 26 ರೈಡ್ ಮಾಡಿದ್ದೀನಿ. ಟೋಟಲ್ ಡಿಸ್ಟೆನ್ಸು ದಿಸ್ ದ ಹೈಯೆಸ್ಟ್ ನಾರ್ಮಲ್ ಸೈಕಲಲ್ಲಿ 136 ಕಿಲೋಮೀಟರು ದೇವರಾಯನದುರ್ಗಕ್ಕೆ ಹೋಗಿ ಬಂದಿರೋ ಅಂಥದ್ದು. So that's pretty much it.